ಹೊರಗಡೆ ಜಿಟಿ ಜಿಟಿ ಮಳೆ ಹಿಡ್ಕೊಂಡ್ಬಿಟ್ಟಿದೆ. ಬರೀ ಕಾಫಿ ಟೀ ಕುಡಿದ್ರೆ ಸಮಾಧಾನನೇ ಆಗ್ತಿಲ್ಲ ಅಲ್ವಾ? ಬಿಸಿ ಬಿಸಿಯಾಗಿ ಬಜ್ಜಿನೋ ಮಂಡಕ್ಕಿನೋ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ವಾ ಈ ವಾತಾವರಣಕ್ಕೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶ್ರಾವಣ ಬಂದೇ ಬಿಡ್ತು. ಹಾಗೆ ಎಲ್ಲರ ಮನೆಗಳಲ್ಲೂ ಕೂಡ ಹಬ್ಬದ ತಯಾರಿಗಳು ನಡೀತಾ ಇದ್ದಾವೆ, ಹೌದಲ್ವಾ? ಮನೆ ಕ್ಲೀನಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಜೋಡಿಸ್ಕೊಳ್ಳೋದಾಗಿರ್ಬೋದು, ಪೂಜೆಗೆ ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಕೂಡ. ಹಾಗೆ ನಮ್ಮ ಮನೇಲೂ ಅಷ್ಟೇ ಕ್ಲೀನಿಂಗ್ ಎಲ್ಲ ಮುಗೀತು. ಒಂದು ರೌಂಡ್ ಅಡುಗೆ ಮನೆ ಟೂರ್ ಕೂಡ ಮಾಡಬೇಕು, ಸದ್ಯಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೇನು ಸಾಲುಗಳು ಹಬ್ಬಗಳು ಬರುತ್ತಲ್ವ. ಶ್ರಾವಣ ಮಾಸ ಅಂದರೆ ಹೆಣ್ಮಕ್ಳು ಬ್ಯುಸಿಯಾಗಿಬಿಡ್ತೀವಿ. ನಮ್ಮ ಮನೇಲಂತೂ ನಾಗರ ಪಂಚಮಿ ಹಬ್ಬ ವಿಶೇಷವಾಗಿ ಮಾಡುವಂತಹ ಹಬ್ಬ. ಹಾಗೆ ವರಮಹಾಲಕ್ಷ್ಮಿ, ಮಂಗಳಗೌರಿ, ಪ್ರತಿಯೊಂದು ಪೂಜೆನೂ ಇಡೀ ತಿಂಗಳು ಬ್ಯುಸಿ ಆಗಿಬಿಡ್ತೀವಿ ನಾವು ಹೆಣ್ಮಕ್ಳು ಶ್ರಾವಣ ಮಾಸದಲ್ಲಿ, ಹೌದಲ್ವಾ? ಹೇಗೆ ತಯಾರಿ ನಡೀತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ತಿಳಿಸಿ. ಹಾಗೆ ಇವತ್ತು ಸಂಜೆಯಿಂದ ರುಟೀನ ಶುರು ಮಾಡಿದ್ದೀನಿ. ಸಂಜೆಗೆ ನಾನಿಲ್ಲಿ ಮಕ್ಕಳೆಲ್ಲ ಸ್ಕೂಲಿಂದ ಬಂದಮೇಲೆ ನಮ್ಮ ಸ್ಪೆಷಲ್ ದಾವಣಗೆರೆ ಮಂಡಕ್ಕಿ ತಿಂಡಿ ಮಾಡ್ತಾಯಿದ್ದೀನಿ. ಹಾಗೆ ಜೊತೆಗೆ ಹೀರೆಕಾಯಿ ಬಜ್ಜಿ ಕೂಡ ಇವತ್ತು ಮಾಡ್ತಾಯಿದ್ದೀನಿ. ನೀಟಾಗಿ ಹಾಕಬೇಕು. ಹೊರಗಡೆ ತುಂಬ ಮಳೆ ಬರ್ತಿದೆ. ಜಿಟಿ ಜಿಟಿ ಮಳೆಗೆ ಬರೀ ಕಾಫಿ ಟೀ ಕುಡಿದ್ರಂತೂ ಸಮಾಧಾನನೇ ಆಗೋದಿಲ್ಲ. ಹಾಗಾಗಿ ಇವತ್ತು ಅದರಲ್ಲೂ ಹಸು ಕೂಡ ಜಾಸ್ತಿ ಆಗೋಗ್ಬಿಡುತ್ತೆ ಈ ವಾತಾವರಣಕ್ಕೆ, ಏನೋ ಗೊತ್ತಿಲ್ಲ. ಹಾಗೆ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ನಮ್ಮ ದಾವಣಗೆರೆ ಸ್ಪೆಷಲ್ ಮಂಡಕ್ಕಿ ರೆಸಿಪಿ. ಇದನ್ನು ನಾವು ತೋಸಿದ ಮಂಡಕ್ಕಿ ಅಂತ ಹೇಳ್ತೀವಿ. ನಮ್ಮ ಕಡೆ ಎಲ್ಲ ಪುರಿ ತಿಂಡಿ ಅಂತ ಕರೀತಾರೆ. ಅಮ್ಮನ ಮನೆ ಕಡೆ ಎಲ್ಲ ಮಂಡಕ್ಕಿ ತಿಂಡಿ, ಪುರಿ ತಿಂಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಇಲ್ಲಿ ಸುಮಾರು ವೆರೈಟಿ, ಡ್ರೈ ಮಂಡಕ್ಕಿನಲ್ಲಿ ಸುಮಾರು ವೆರೈಟಿ ಮಂಡಕ್ಕಿಗಳನ್ನ ಮಾಡ್ತಾರೆ. ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಮಾಡ್ತಾರೆ, ನರ್ಗೀಸ್ ಅಂತ ಮಾಡ್ತಾರೆ. ಹಾಗೆ ಸುಮಾರು ಥರ ಮಸಾಲ ಮಂಡಕ್ಕಿ, ಈ ಥರ ಗಿರ್ಮಿಟ್ಟು ಅಂಥೇಳಿ ತುಂಬ ವೆರೈಟಿ ಮಂಡಕ್ಕಿಗಳನ್ನ ಮಾಡ್ತಾರೆ. ನಾನು ಒಂದೆರಡು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಚಾನಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತೋಸಿದ ಮಂಡಕ್ಕಿ ಅಥವಾ ನೆನೆಸ್ಬಿಟ್ಟು ಮಾಡುವಂತಹ ಮಂಡಕ್ಕಿ ತಿಂಡಿ. ಎಲ್ರಿಗೂ ಗೊತ್ತಿರುತ್ತೆ, ಕಾಮನ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬೇಜಾರು ಅನಿಸೋದೇ ಇಲ್ಲ ಅಲ್ವಾ ಮಂಡಕ್ಕಿ ತಿಂಡಿ. ಹಾಗಾಗಿ ಈ ವಾತಾವರಣಕ್ಕಂತೂ ಬಿಸಿ ಬಿಸಿ ಬಜ್ಜಿ ಜೊತೆ ಈ ಮಂಡಕ್ಕಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವ. ಏನಿಲ್ಲ, ಮಾಡೋದಂತೂ ತುಂಬಾ ಸಿಂಪಲ್ಲು. ಇಲ್ಲಿನ ಮಂಡಕ್ಕಿ ಹೇಗಪ್ಪ ಅಂದರೆ ಸ್ವಲ್ಪ ಜಳ್ ಮಂಡಕ್ಕಿ ಆಗಿರುತ್ತೆ, ಬೇಗ ಮೆತ್ತಗಾಗುತ್ತೆ. ಹಾಗಾಗಿ ನಮ್ಮ ಚಿಕ್ಕಮಂಗ್ಳೂರು ವಾತಾವರಣದಲ್ಲಿ ಸಿಗುವಂಥ ಮಂಡಕ್ಕಿ ಈ ಥರ ಮಂಡಕ್ಕಿ ಸಿಗೋದಿಲ್ಲ, ಸ್ವಲ್ಪ ಗಟ್ಟಿ ಸಿಗುತ್ತೆ. ಬೆಂಗಳೂರು ಸೈಡ್ ಆದ್ರೂ ಆಯಿತು, ತುಂಬ ಗಟ್ಟಿ ಮಂಡಕ್ಕಿ ಸಿಗುತ್ತೆ. ಹಾಗಾಗಿ ನನಗೆ ಸ್ಪೆಷಲಿ ಈ ಮಂಡಕ್ಕಿ ತುಂಬ ಇಷ್ಟ ಆಗುತ್ತೆ. ತೋಸಿ ಮಾಡಿದ್ರೂ ಇಷ್ಟ. ನನಗೆ ತೋಸಿ ಮಾಡೋದಕ್ಕಿಂತಲೂ ಗಿರ್ಮಿಟ್ಟಾಯಿತು ಅಥವಾ ಚುರುಮುರಿ, ನಮ್ಮ ಕಡೆ ಏನು ಚುರುಮುರಿ ಅಂತ ಕರಿತೀವಲ್ಲ, ಅದೆಲ್ಲನೂ ಕೂಡ ತುಂಬ ಇಷ್ಟ ಆಗುತ್ತೆ ನನಗೆ ಡ್ರೈ ಮಂಡಕ್ಕಿನಲ್ಲಿ. ಈಗ ಏನಿಲ್ಲ, ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಳ್ಳೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಫಸ್ಟಿಗೆ ನಾನು ಏನು ಮಾಡಿದ್ನಪ್ಪ ಅಂದರೆ, ನನ್ನ ಮಕ್ಕಳಿಗೆ ಕಡಲೆ ಬೀಜ ಇರಲೇಬೇಕು. ಚಿತ್ರಾನ್ನಕ್ಕಾಯಿತು, ಮಂಡಕ್ಕಿಗಾಯಿತು, ಅವಲಕ್ಕಿಗಾಯಿತು, ಅದರಲ್ಲೂ ಮೆತ್ತಕ್ಕೆ ಇರಬಾರ್ದು, ಅವ್ರಿಗೆ ಕ್ರಂಚಿಯಾಗಿರಬೇಕು ಕಡಲೆಬೇಳೆ. ಹಾಗಾಗ್ಬಿಟ್ಟು ಕಡಲೆ ಬೀಜ, ಶೇಂಗಾ ಬೀಜನ ಫಸ್ಟು ರೋಸ್ಟ್ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕ್ಕೊಂಡು ಸೇಮ್ ಒಗ್ಗರಣೆ ಮಾಡ್ಕೊಳ್ಳೋದು. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಈ ಒಂದು ಮಂಡಕ್ಕಿ ತಿಂಡಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ಪೆಷಲ್ಲಾಗೂ ಕೂಡ ಮಾಡ್ತಾರೆ ಕೆಲವರು. ಹಾಗೆ ಸಿಂಪಲ್ ಏನಿಲ್ಲ, ನಾವು ಏನು ಒಗ್ಗರಣೆ ಮಾಡ್ಕೊಳ್ತೀವಲ್ಲ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಏನಪ್ಪ ಅಂದರೆ ಟೊಮೊಟೊ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕ್ದೇ ಬರೀ ನಿಂಬೆಹಣ್ಣು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಈ ಒಂದು ಮಂಡಕ್ಕಿ ತಿಂಡಿ. ಈ ಕಡೆ ತುಂಬ ಸ್ಪೆಷಲ್ಲಾಗಿರುತ್ತೆ. ಹಳೇ ಕಾಲದ ರೆಸಿಪಿ ಆದ್ರೂ ಕೂಡ ಇದು ಬೇಜಾರಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಕಾಫಿ ಟೀ ಜೊತೆಗಂತೂ ಸಕ್ಕತ್ತಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಇಲ್ಲಿ ಮಾಡ್ತಾರೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂತಹ ಮಂಡಕ್ಕಿನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನೀಟಾಗಿ. ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಇದಕ್ಕೆ ಪುಟಾಣಿ ಅಥವಾ ಕಡಲೆ ಪುಡಿನ ಹಾಕ್ಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಮ್ಮೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಹದವಾಗಿ ನೀವು ಚೆನ್ನಾಗಿ ಕಲಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಈಗ ಮಂಡಕ್ಕಿ ತಿಂಡಿ ರೆಡಿ ಆಯಿತು.
ಇನ್ನು ನೆಕ್ಸ್ಟ್ ಹೀರೆಕಾಯಿ ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಎಳೆ ಹೀರೆಕಾಯಿನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಲೈಸ್ ಆಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮೇಲಿನ ಸಿಪ್ಪೆ ತೆಗೆದು. ಮೆಣಸಿನ್ಕಾಯಿ ಬಜ್ಜಿ ಇಲ್ಲಿ ಫೇಮಸ್. ನನ್ನ ಮಗಳಿಗೆ ಹೀರೆಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ. ಮೆಣಸಿನ್ಕಾಯಿ ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡಿಕೊಡು ಅಂತಾಳೆ. ಹಾಗಾಗಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಮೊದಲಿಗೆ ಹೀರೆಕಾಯಿ ಸಿಪ್ಪೆ ಎಲ್ಲ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಅದನ್ನು ಚಿಕ್ಕದಾಗಿ ಉದ್ದುದ್ದಾಗಿ ಸ್ವಲ್ಪ ತೆಳುವಾಗಿ ಸ್ಲೈಸ್ನ ಮಾಡ್ಕೊಳ್ಬೇಕು. ಹಂಗಾದರೆ ಬಜ್ಜಿ ಚೆನ್ನಾಗಿ ಒಳಗಡೆ ಬೇಯುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ತಿನ್ನಲಿಕ್ಕೆ ಕ್ರಿಸ್ಪಾಗಿ ಅಂತ ಹೇಳ್ಬಿಟ್ಟು. ದಪ್ಪದು ಮಾಡೋದಕ್ಕಿಂತ ಈ ಥರ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ರೌಂಡಾಗಿ ಚಿಕ್ಕದು ಬೇಕು ಅಂದರೆ ರೌಂಡಾಗಿ ಕೂಡ ನೀವು ಕಟ್ ಮಾಡ್ಕೋಬಹುದು. ಆದಷ್ಟು ಎಳೆ ಹೀರೆಕಾಯಿ ಇದ್ದರೆ ಈ ಹೀರೆಕಾಯಿ ಬಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ, ಈ ಥರ ಕಟ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಬ್ರ್ಯಾಂಡ್ ಕಡಲೆ ಹಿಟ್ಟು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ಪುಡಿನೂ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ. ಖಾರ ಇರಲ್ವಲ್ಲ ಹೀರೆಕಾಯಿ, ಸ್ವಲ್ಪ ಇದು ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಖಾರ ಪುಡಿ ಕಲರ್ ಅಷ್ಟೇ ಈ ಥರ ಕಾಣುತ್ತೆ, ಬಟ್ ಅಷ್ಟೊಂದು ಖಾರ ಇಲ್ಲ ಈ ಖಾರ ಪುಡಿ. ಹಾಗೆ ಅಜ್ವೈನು ಸ್ವಲ್ಪ ಓಂಕಾಳು ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೀರ್ಣ ಶಕ್ತಿಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಓಂಕಾಳು ಹಾಕೋದ್ರಿಂದ. ಹಾಗೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ಮತ್ತು ತುಂಬ ನೀರಾಗೂ ಕೂಡ ಕಲಿಸ್ಕೋಬಾರ್ದು. ಹೀರೆಕಾಯಿ ಬಜ್ಜಿಗೆ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಅಥವಾ ಹೀರೆಕಾಯಿ ಬಜ್ಜಿಗೆಲ್ಲ ಹದ ಕರೆಕ್ಟಾಗಿರಬೇಕು. ಈ ಪಕೋಡಕ್ಕೆಲ್ಲ ಆದರೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ಈ ಹೀರೆಕಾಯಿ ಹಾಗೆ ಮೆಣಸಿನ್ಕಾಯಿ, ನಮ್ಮ ಕಡೆ ಮೆಣಸಿನ್ಕಾಯಿ ಫೇಮಸ್, ಮೆಣಸಿನ್ಕಾಯಿ ಬಜ್ಜಿ. ಇದಕ್ಕೆಲ್ಲನೂ ಆದರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕಾಗುತ್ತೆ, ತುಂಬ ಗಟ್ಟಿಗೆ ಕಲಿಸ್ಕೋಬಾರ್ದು. ಹಾಗೆ ನೋಡಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕನ್ಸಿಸ್ಟೆನ್ಸಿ ನೋಡ್ಕೋಬೋದು ನೀವು ಯಾವ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ತಿದೆ. ಹಾಗೆ ಫಸ್ಟಿಗೆ ಸೋಡಾ ಹಾಕ್ಲಿಕ್ಕೆ ಹೋಗ್ಬಿಡಿ. ಎಣ್ಣೆನಲ್ಲಿ ಹಾಕ್ತೀವಿ ಅಂದಾಗ ಸ್ವಲ್ಪ ಕ್ರಿಸ್ಪಿಯಾಗೂ ಬರುತ್ತೆ, ಚೆನ್ನಾಗಿ ಸಾಫ್ಟಾಗೂ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೋಬೋದು, ಈ ರೀತಿಯಾಗಿ ಇರಬೇಕು. ಹದವಾಗಿ ಎಣ್ಣೆನೂ ಕೂಡ ಕಾದಿದೆ. ಇವಾಗ ತುಂಬ ಹೈ ಫ್ಲೇಮು ಬೇಡ ಮತ್ತು ಲೋ ಫ್ಲೇಮು ಬೇಡ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಹಾಕಿ ಎರಡೂ ಬದಿನಲ್ಲೂ ಹಿಟ್ಟನ್ನು ಅದಕ್ಕೆ ಅದ್ದಿಬಿಟ್ಟು ಒಂದೊಂದಾಗೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಒಳಗಡೆ ಬೇಯಬೇಕು. ಹೈ ಫ್ಲೇಮ್ ಮಾಡಿದ್ರೆ ಎಲ್ಲ ಸೀದೋಗಿಬಿಡುತ್ತೆ. ಅದು ತೆಳ್ಳಗೆ ಕಟ್ ಮಾಡಿರೋದ್ರಿಂದ ಹಿಟ್ಟು ಕೂಡ ಸ್ವಲ್ಪ ಮೀಡಿಯಮ್ಮಾಗೇ ಇರೋದ್ರಿಂದ ಕೋಟಿಂಗು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಬಟ್ ಚೆನ್ನಾಗಿ ಬೇಯಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೇ. ಈಗ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ಬಿಟ್ರೆ ಬಿಸಿಯಾದ ರುಚಿಯಾದ ಈ ಒಂದು ವಾತಾವರಣಕ್ಕೆ ಚೆನ್ನಾಗಿ ಹೊಂದ್ಕೊಂಡು ಹೋಗುವಂತಹ ಹೀರೆಕಾಯಿ ಬಜ್ಜಿ ಅಥವಾ ಬೋಂಡ ಸಖತ್ತಾಗಿ ರೆಡಿಯಾಗುತ್ತೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿದ್ರಲ್ವಾ, ಹೀರೆಕಾಯಿ ಬಜ್ಜಿ ಈಗ ರೆಡಿಯಾಗಿದೆ. ಹಾಗೆ ನನಗೆ ಈ ತೋಯಿಸಿದಂತಹ ಮಂಡಕ್ಕಿ ಅಷ್ಟೊಂದು ಇಷ್ಟ ಆಗಲ್ಲ. ಈ ಒಣ ಮಂಡಕ್ಕಿಗೆ ನಾನು ಅದೇ ಒಗ್ಗರಣೆಗೆ ಒಣ ಮಂಡಕ್ಕಿನ ಕಲಿಸ್ಕೊಂಡು ಬಜ್ಜಿ ಜೊತೆ ಸರ್ವ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಕ್ರಿಸ್ಪಿಯಾಗೂ ಇದೆ, ಒಳಗಡೆ ಸಾಫ್ಟಾಗೂ ಕೂಡ ಇದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಸಿ ಟೀ ಜೊತೆ ಮಂಡಕ್ಕಿ ಹಾಗೆ ಹೀರೆಕಾಯಿ ಬಜ್ಜಿ ಜೊತೆ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.